ಥ್ಯಾಂಕ್ ಯು. ನೀನೇ ಮಾಡಿದ್ದ? ಹಾಂ, ನಿಂಗೆ ಇಷ್ಟ ಆಗತ್ತೋ ಇಲ್ವೋ? ನಾಟ್ ಬ್ಯಾಡ್, ಚೆನ್ನಾಗೇ ಮಾಡಿದ್ಯಾ. ಥ್ಯಾಂಕ್ ಯು. ಅಮ್ಮ, ಆಫೀಸರ್ ಕಾಲ್ ಮಾಡಿದ್ರು. ನಾಳೆ ಇನ್ನೊಬ್ಳು ಹುಡುಗಿ ಬಗ್ಗೆ ಡಾಕ್ಯುಮೆಂಟ್ ಸಿಗುತ್ತೆ ಅಂತಲೂ ಹೇಳಿದ್ರು. ಥ್ಯಾಂಕ್ ಗಾಡ್. ಜಾಸ್ತಿ ಸಮಯ ತಗೊಳ್ದೆ ಬೇಗ ಬೇಗ ಕೆಲಸ ಮಾಡ್ತಾ ಇದ್ದಾರೆ. ಹಾಂ, ಒಂದೇ ವಾರದಲ್ಲಿ ಕೆಲಸ ಮುಗಿಬೇಕು ಅಂತ ಹೇಳಿದ್ದೆ. ಅದಕ್ಕೆ ಬೇಗ ಬೇಗ ಹುಡುಕ್ತಾ ಇದ್ದಾರೆ. ಆ ಹುಡುಗಿ ಹೆಸರು ಅಡ್ರೆಸ್ಸು ಏನಾದರೂ ಹೇಳಿದ್ರಾ? ಅದೆಲ್ಲ ಏನೂ ಗೊತ್ತಿಲ್ಲ. ನಾಳೆ ಹೇಳ್ತೀನಿ ಅಂತ ಹೇಳಿದ್ರು. ಇಬ್ಬರಲ್ಲಿ ಒಬ್ಬರ ಬಗ್ಗೆ ಗೊತ್ತಾದ್ರೂ ಅರ್ಧ ಜವಾಬ್ದಾರಿ ಕಳೆದ ಹಾಗೆ. ಅವ್ರು ಹೇಳ್ದ ಹಾಗೆ ನಾಳೆ ಆ ಒಬ್ಳು ಹುಡುಗಿ ಬಗ್ಗೆ ಡೀಟೇಲ್ ಸಿಕ್ಕಿದ್ರೂ ಅಷ್ಟೇ ಸಾಕು. ಕಮ್ಮಾನಮ್ಮ, ಟೆನ್ಷನ್ ಮಾಡ್ಕೋಬೇಡ. ಇನ್ಫಾರ್ಮೇಶನ್ ಸಿಗೋದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಅಮ್ಮ, ನಿನ್ಗೆ ಹೇಗೆ ಆ ಇಬ್ರು ಹುಡುಗಿರಿಗೆ ನ್ಯಾಯ ಕೊಡ್ಸೋದು ಮುಖ್ಯನೋ, ನನಗೂ ನಿನ್ನ ಹೆಲ್ತ್ ಅಷ್ಟೇ ಮುಖ್ಯ. 23 ವರ್ಷ ಆದಮೇಲೆ ನನ್ನಮ್ಮ ನನಗೆ ಸಿಕ್ಕಿರೋದು. ನೀನು ಟೆನ್ಷನ್ ತಗೊಂಡು ಹೆಲ್ತ್ ಅಪ್ಸೆಟ್ ಆದರೆ ನಾನೇನು ಮಾಡಬೇಕು? ನೀನು ಡಾಕ್ಟರ್ ಅಲ್ವಾ, ನಿನಗೆ ಇದನ್ನೆಲ್ಲ ನಾನು ಹೇಳಬೇಕಾ? ಹೇಳು. ಚಚಾ, ಮಹಾರಾಜರು ಬಂದ್ರು. ಮಹಾರಾಜರು, ಚಚಾ ನೀವು ಚೇರ್ ಹಾಕಿ. ರಾಜಣ್ಣ, ನೀವು ಜ್ಯೂಸ್ ಗೀಸ್ ಇದ್ರೆ ಕೊಡಿ, ಕುಡೀಲಿ. ಆಗ್ಲೇ ಹೌದಾ ನೀಗ್ಲಾ ಬರೋದು? ನಾವಿಬ್ರೆ ಹೇಗೆ ಕೈಕಾಲು ಹೊಡಿತಿದ್ವಿ ನೋಡು. ಜಾಸ್ತಿ ಆಯ್ತ್ಕೊಳೋ ನಿಂದು. 1 ಗಂಟೆಲಿ ಬರ್ತೀರಿ ಅಂದವನು 1 ಗಂಟೆ 1 ನಿಮಿಷಕ್ಕೆ ಬಂದಿದ್ಯಾ. ಯಾಕೆ ಲೇಟು? ಏನ್ ಮಾಡ್ತಿದ್ದೆ? ಎಲ್ಗೋಗಿದ್ದೆ? ಜವಾಬ್ದಾರಿ ಇಲ್ವಾ ನಿನ್ಗೆ? ಕೆಲ್ಸಕ್ಕೆ ಪ್ರಜ್ಞೆ ಬೇಡ್ವಾ? ಈಗ ಕೆಲಸ ಮಾಡೋದು? ಪರವಾಗಿಲ್ವೇ, ಚೆನ್ನಾಗೇ ಮಾಡಿದ್ಯಲ್ಲ. ಅಷ್ಟಿಷ್ಟ ಆಯ್ತಾ? ಹಾಗಾದ್ರೆ ನಾನೇ ಡೈಲಿ ಮಾಡ್ಲಾ? ನಾನು ಬದುಕ್ಬಾರ್ದಾ? ಅಲ್ಲಿ ಇಲ್ಲಿ ಅವರು ಇವ್ರ ಹತ್ರ ಕಾಡಿ ಬೇಡಿ ಕೆಲಸ ಹುಡ್ಕೊಂಡಿದೀನಿ. ಇದಕ್ಕೂ ಕಲ್ಲು ಹಾಕ್ಬಿಡ್ಬೇಡ. ಹೌದಾ? ನೀನ್ ಅಷ್ಟೆಲ್ಲ ಕಷ್ಟಪಟ್ಟ್ಯಾ? ಏನೋಪ್ಪ, ನಿನ್ನ ನೋಡಿದ್ರೆ ನಂಗೆ ಹಂಗೆ ಅನ್ಸೋದೇ ಇಲ್ಲ. ಎಷ್ಟೇ ಆದ್ರೂ ಮಾಫಿಯಾ ಕಿಂಗು, ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ. ಈ ಕೆಲಸ ಹೋದ್ರೂ ನೀನು ಆರಾಮಾಗಿರ್ತೀಯ ಬಿಡು. ಅಮ್ಮ ಮಾರೈತಿ, ಕೈ ಮುಗಿತೀನಿ. ಹೊರಗಡೆ ಹೋಗಿ ಎಲ್ಲರೂ ಮುಂದೆ ಮಾಫಿಯಾ ಕಿಂಗು ಹಾಗೆ ಹೀಗೆ ಅಂತ ಹೇಳಿಯ, ಆಮೇಲೆ ಜನ ನಿಜ ಅನ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಸರಿ ಕೆಲಸ ಮಾಡಬೇಕು. ಓಯ್, ಕೆಲ್ಸದ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡೋನು? ಇಷ್ಟೊತ್ತು ಎಲ್ಗೋಗಿದ್ದೆ? ನಾನು ನನ್ನ ಫ್ರೆಂಡ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟೆ ಹೋಗಿದ್ದೆ. ಚಚಾ ಹೇಳ್ಬಿಟ್ಟು ಹೋದೆ ಅಲ್ವಾ ಚಚಾ? ಹೌದು ಬೇಟೆ. ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡಾ? ಅವಳಿಗೆ ಬಾದಾಮಿ ಹಲ್ವಾ ಅಂದ್ರೆ ಇಷ್ಟನಾ? ಅವಳಿಗೋಸ್ಕರ ನನ್ನ ತಗೊಂಡು ಹೋಗಿದ್ದು. ನೋಡು, ಗರ್ಲ್ ಫ್ರೆಂಡು ಗಿಲ್ ಫ್ರೆಂಡು ಅಂತ ಮ್ಯಾಟರ್ ಚೇಂಜ್ ಮಾಡೋಣ. ಇರ್ಕೋ, ಪರೋಟ ಇನ್ನ ಮಾಡಿಲ್ಲ, ಸುಮ್ಮನೆ ಇರು. ಎಷ್ಟು ಟೈಮ್ ಆಯ್ತು, ಇನ್ನ ಪರೋಟಾನೇ ಮುಗಿಸಿಲ್ಲ ನೀನು. ಓ, ನನ್ನ ವಿಷಯ ಬಿಡು. ನೀನೇನೋ ಇಂಟರ್ವ್ಯೂ ಅಂತ ಹೋಗಿದ್ದಲ್ಲ, ಅದೇನಾಯ್ತು? ಆ ವಿಷಯ ಬಿಡು ಟಪಿ, ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಅವ್ರಿಗೆ ನಿನ್ ಥರ ಟ್ಯಾಲೆಂಟೆಡ್ ಹುಡುಗಿನ ಕೆಲ್ಸಕ್ಕೆ ತಗೊಳ್ಳೋದಕ್ಕೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಆದರೆ ನಿನ್ನ ಪ್ರಯತ್ನ ಮಾತ್ರ ಬಿಡಬೇಡ. ಇವತ್ತಲ್ಲ ನಾಳೆ ನೀನು ಆಂಕರ್ ಆಗೇ ಆಗ್ತೀಯ. ಹಾಗೋಗಿ ನಾನು ಮಾಡ್ತೀನಿ, ನೋಡ್ತೀನಿ. ಓ ಹೌದಾ? ಹೇಗೆ? ನೀನ್ ನನಗೋಸ್ಕರ ಹೊಸ ಟಿವಿ ಚಾನಲ್ ಓಪನ್ ಮಾಡಿ ಅದ್ರಲ್ಲಿ ನನ್ನನ್ನ ಮೇನ್ ಆಂಕರ್ ಮಾಡ್ತೀಯಾ? ಅಷ್ಟೇ ತಾನೆ, ಮಾಡೋಣ ಬಿಡು. ಇನ್ನು ಕಾಕ ಅಂಗಡಿ ಚಿತ್ರಾನ, ಆದ್ರೆ ಬಿಲ್ಡಪ್ ಮಾತ್ರ 5 ಸ್ಟಾರ್ ಬಿರಿಯಾನಿ ರೇಂಜು. ಮುಖ ನೋಡ್ಕೊಂಡಿದ್ದೇನೆ ನೀನು. ಚಾನೆಲ್ ಮಾಡ್ತೇನೆ ನೀನು, ಚಾನೆಲ್. ಎಲ್ಲೂ ಕೆಲಸ ಸಿಗ್ತಿಲ್ಲ ಅಂತ ನಾನಿದ್ರೆ ತಮಾಷೆ ಮಾಡ್ತೀಯಾ? ಹಾಸ್ಗೆ ಇದ್ದಷ್ಟು ಕಾಲ್ ಚಾಚೋದ್ ಕಲಿ, ಆರೋಗ್ಯಕ್ಕೆ ಒಳ್ಳೇದು. ಬಾಯ್ ಬಿಟ್ರೆ ಪುಂಗಿ ಉತ್ತಾನೆ ಮಿಸ್ಟ್ರಿ ಮುನಿಯಪ್ಪ. ಚಾಚಾ, ನಾನು ಬರ್ತೀನಿ. ಕ್ಯಾಟ್ರಿಂಗ್ ಟೈಮ್ ಆಯ್ತು. ಡ್ಯೂಟಿ ಯಾವ ಕಡೆ? ನಿನ್ ಯಾಕದೆಲ್ಲ? ನೀನೆಲ್ಲ ಹೇಳ್ಬಿಟ್ಟು ಹೋಗ್ತೀಯಾ? ಹೋಗಲ್ಲ. ಚಾಚಾ, ಹೇಗಿದ್ರು ಅವಳು ಇವಾಗ ಇಡೀ ದಿನ ಇಲ್ಲೇ ಕೆಲಸ ಮಾಡ್ತೀಯಾಳೆ. ಪರ್ಮನೆಂಟ್ ಮಾಡ್ಬೋದಲ್ವಾ ಚಾಚಾ? ಅವಳಿಗೂ 4 ಕಡೆ ಕೆಲಸ ಮಾಡೋ ಟೆನ್ಷನ್ ತಪ್ಪುತ್ತೆ. ಬೇಟಾ, ನಾನು ಅವಳಿಗೆ ಹಾಗೆ ಹೇಳಿ ನೋಡಿದೆ. ಆದರೆ 4 ಕಡೆ ದುಡಿದ್ರೆ 4 ಕಾಸು ಜಾಸ್ತಿ ಸಿಗುತ್ತೆ ಅಂತ ಆಸೆ. ಪಾಪ ಒಬ್ಬಳೇ ಮನೆಯೆಲ್ಲ ತೂಗಿಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ತದೆ.
ಅಲ್ಲ ಬೇಟಿಗೆ ಒಳ್ಳೇದು ಮಾಡಲಿ. ನಂಗೆ ಯಾವಾಗ್ಲೂ ನಿಂದೆ ಗೋಳಾಗ್ಬಿಡ್ತಲ್ಲಪ್ಪ. ಅಲ್ಲ ನಕ್ಷತ್ರ ನಿನ್ ಮಗಳು ಹೌದೋ ಇಲ್ವೋ ಅನ್ನೋ ಡೌಟ್ ನಿನ್ ತಲೆ ಬಿಟ್ಟು ಹೋಗೇ ಇಲ್ವಲ್ಲ. ಏನ್ ಮಾಡ್ ಸಾಯ್ಲಿ, ನನ್ಗಂತೂ ನೆಮ್ಮದಿನೇ ಇಲ್ದಂಗ ಆಗೋಗ್ಬಿಟ್ಟಿದೆ. ಮನೆಗೆ ಹೋದ್ರೆ ಇನ್ನೂ ಹಿಂಸೆ, ಮತ್ತದೇ ಮುಖ ನೋಡ್ಬೇಕಾ? ಥೂ, ಸಾಕಾಗೋಗ್ಬಿಟ್ಟಿದೆ. ಇದೇನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡೋದು? ನೀನು ಪಿಕ್ಚರ್ ಗಿಚ್ಚರ್ ನೋಡಲ್ವಾ? ಅದರಲ್ಲಿ ಒಂದು ಮಗುವಿನ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅದೇನೋ ಟೆಸ್ಟ್ ಎಲ್ಲ ಮಾಡ್ತಾರಲ್ಲಪ್ಪ. ಇಂಗ್ಲಿಷಲ್ಲಿ ಅದಕ್ಕೇನೋ ಹೆಸರಿದೆ, ಗೊತ್ತಾಗ್ತಾ ಇಲ್ಲ. ನೀನ್ ಯಾಕೆ ನಕ್ಷತ್ರನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸ್ಬಾರ್ದು? ಆಗ ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತಲ್ಲ. ನಾನು ಅದ್ರ ಬಗ್ಗೆ ಕೇಳಿದ್ದೀನಿ. ಆದ್ರೆ ಆಸ್ಪತ್ರೆಗೆ ಹೋಗಿದ ತಕ್ಷಣ ಟೆಸ್ಟ್ ಮಾಡಿ ಅಂದ್ರೆ ಮಾಡ್ಬಿಡ್ತಾರಾ? ಯಾಕೆ ಅಂತ ಕೇಳಿದ್ರೆ ಆಮೇಲೆ ಪೊಲೀಸು ಗೀಲೀಸು ಅಂತ ಹೋದ್ರೆ ಒಂದ್ ವೇಳೆ ಟೆಸ್ಟ್ ಮಾಡ್ತಾರೆ ಅಂತಾನೆ ಇಟ್ಕೋ, ಅದಕ್ಕೆಲ್ಲ ಲಕ್ಷಗಟ್ಲೆ ಖರ್ಚಾಗತ್ತೆ. ನಾನ್ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಕೈನಲ್ಲಿ ಒಂದ್ ನಯಾ ಪೈಸಾನೂ ಇಲ್ಲ. ನಾನು ನನಗೆ ಗೊತ್ತಿರೋ ಕಡೆ ಎಲ್ಲ ವಿಚಾರಿಸ್ತೀನಿ. ನೀನು ಅಲ್ಲಿ ಇಲ್ಲಿ ಕೇಳಿ ನೋಡು, ಒಳ್ಳೇದಾಗುತ್ತೆ. ತಲೆ ಕೆಡಿಸ್ಕೋಬೇಡ, ಬಾ. ಬಾಸ್, ನಿಮ್ಮನ್ನ ಈ ಸೂಟಲ್ಲಿ ನೋಡಿದ್ರೆ ಎಷ್ಟು ಸಲ ನೋಡಿದ್ರು ಸಾಕಾಗ್ತಿಲ್ಲ ಬಾಸ್. ನಿಮ್ಮಮ್ಮ ನಿಮ್ಗೆ ಭೂಪತಿ ಅಂತ ಹೆಸರಿಟ್ಟಿರೋದಕ್ಕೂ ನೀವು ಭೂಪತಿ ಅಂದ್ರೆ ರಾಜನ್ ತರ ಇರೋದಕ್ಕೆ ಕರೆಕ್ಟ್ ಆಗಿದೆ. ಏನು ಗತ್ತು, ಏನು ಸ್ಮೈಲು, ಏನು ಸ್ಟೈಲು ಬಾಸ್. ನಿಮಗೆ ನೀವೇ ಸಾಟಿ. ಒಂದು ನಿಮಿಷ. ಯಾರ ಮಗ ಹೇಳು? ಲೈಕ್ ಮದರ್ ಲೈಕ್ ಸನ್. ಇಷ್ಟೊತ್ತಲ್ಲಿ ಯಾರು ಕಾಲು? ಅಮ್ಮ ಬೇರೆ ಇದ್ದಾರೆ, ಮಾತಾಡಿದ್ರೆ ಬೈಸ್ಕೋತೀನಿ. ಇಲ್ಲೂ ಇದನ್ನ ತರಬೇಕಾ? ಯಾರಾದರೂ ಈ ಫೋನ್ ನೋಡಿದ್ರೆ ಏನು ಅನ್ಕೋತಾರೆ? ಏನು ಅನ್ಕೋತಾರಮ್ಮ? ನಿನ್ನ ಮಗ ತುಂಬಾ ಸಿಂಪಲ್ಲು ಅಂತ ಅನ್ಕೋತಾರೆ. ಡೋಂಟ್ ಬಿ ಸಿಲಿ ಭೂಪತಿ, ಕೀಪ್ ಇಟ್ ಇನ್ ಸೈಡ್. ನಡಿ ಮುನಾ, ನೀನು ಅಲ್ಲೇ ಇರೋ. ಬಾ. ಈ ಮಿಸ್ಟ್ರಿ ಮುನಿಯಪ್ಪ ಎಲ್ಲಿದಾನೋ? ಅವಾಗ್ಲಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ರಿಸೀವೇ ಮಾಡ್ತಿಲ್ಲ. ಅರೆ, ಇದು ಸುರಭಿ ಅಲ್ವಾ? ಇಲ್ಲೇನ್ ಮಾಡ್ತಿದ್ದಾಳೆ? ಅದು ಈ ತರ ಬಟ್ಟೆ ಹಾಕೊಂಡು. ಸ್ವಲ್ಪ ನೋಡ್ಕೋ. ಸುರಭಿ, ನೀನೇನು ಇಲ್ಲಿ? ಏನ್ ಮಾಡ್ತಿದ್ಯೆ? ನಿನ್ನ ಅವತಾರದಲ್ಲಿ ನೋಡಿ ನಾನು ಯಾರೋ ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ಟೆ. ಯಾಕೆ ಈಗ ಹೇಳ್ಕೊಂಡ್ ಬರ್ತಿದ್ಯಾ? ಕಿರ್ಚ್ಬೇಡ್ವೆ, ಮೆತ್ತಗ್ ಮಾತಾಡು. ಯಾರಾದ್ರೂ ನೋಡಿದ್ರೆ ಕಷ್ಟ. ಅಲ್ಲ, ಇಷ್ಟೊಳ್ಳೆ ಬಟ್ಟೆ, ವಾಚು, ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ಏನ್ ನಡೀತಿದೆ ಇಲ್ಲಿ? ಇದೇನ್ ಮಹಾ, 500 ರೂಪಾಯಿ ಕೊಟ್ರೆ ಸಾಕು. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದಕ್ಕಿಂತ ಅಪ್ಪ ನಂಗೆ ಬಟ್ಟೆ ಸಿಗುತ್ತೆ. ನಿಂಗೂ ಬೇಕಾ? ತರಿಸ್ಲಾ? ಏಯ್, ತಮಾಷೆ ಮಾಡ್ದೆ ಸರಿಯಾಗಿ ಹೇಳೆ. ಕೇಟಿಂಗ್ ಬಿಟ್ಟು ಏನ್ ಈಗ ಸುತ್ತಾಡ್ತಿದ್ಯಾ? ಕ್ಯಾಟ್ರಿಂಗ ಇನ್ಮೇಲೆ ಆ ಸೀನೇ ಇಲ್ಲ. ನನಗೆ ಹೊಸ ಕೆಲಸ ಸಿಕ್ಕಿದೆ, ನಾನು ಆಕ್ಟಿಂಗ್ ಮಾಡ್ತಿದ್ದೀನಿ, ಗೊತ್ತಾ? ಆಕ್ಟಿಂಗ? ಯಾವ ತರ ಆಕ್ಟಿಂಗ್? ಇಲ್ಲೇನಾದ್ರೂ ಶೂಟಿಂಗ್ ಗೀಟಿಂಗ್ ನಡೀತಿದ್ಯಾ ಹೇಗೆ? ಹಾಗೇನಾದ್ರೂ ಇದ್ರೆ ನನ್ಗೂ ಹೇಳೆ, ನಾನು ಶೂಟಿಂಗ್ ನೋಡ್ಬೇಕು. ಅಯ್ಯೋ ಕಿರ್ಚ್ಬೇಡ್ವೆ, ನಿಧಾನವಾಗಿ ಮಾತಾಡು. ಅಕ್ಕಪಕ್ಕ ಯಾರು ಕೇಳಿಸ್ಕೊಂಡ್ರೆ ಕಷ್ಟ. ಆಕ್ಟಿಂಗ್ ಅಂದ್ರೆ ಪಿಕ್ಚರಲ್ಲಿ ಮಾಡೋ ತರ ಅಲ್ಲ, ಇದು ಬೇರೆನೆ. ಬೇರೆ ಅಂದ್ರೆ? ನಾನು ಈ ಪಾರ್ಟಿಲಿ ಗೆಸ್ಟ್ ತರ ಆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪಾರ್ಟಿ ಆರ್ಗನೈಸರು ನಮ್ಮನ್ನೆಲ್ಲ ದುಡ್ಡು ಕೊಟ್ಟು ಕರ್ಕೊಂಡ್ಬರ್ತಾರೆ. ನಾವು ಸಖತ್ತಾಗಿ ಡ್ರೆಸ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ. ಅಷ್ಟೇ ನಮ್ಮ ಕೆಲಸ. ಒಂದು ಪಾರ್ಟಿಗೆ 3000 ಸಿಗುತ್ತೆ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ ಅಂಕಲ್. ಥ್ಯಾಂಕ್ ಯು. ಅವರು ಭೂಪತಿ, ಬೈ ಏನು ಈ ನಡುವೆ ಕಾಣೋದೇ ಇಲ್ಲ? ಮುಂಬೈಲಿ ಕೆಲಸ ಇತ್ತು ಹಂಗೆ, ಸೊ ಅಲ್ಲಿ ಹೊಟ್ಟೋಗಿದ್ದೆ. ಓ, ಆಯ್ತು.
ಅಮ್ಮ ಮಗ ಇಬ್ರು ಒಟ್ಟಿಗೆ ಬಂದಿರೋದು ನಮಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನೀವಿಬ್ರು ಹೀಗೆ ನಗ್ನಗ್ತಾ 100 ಕಾಲ ಇರಿ. ಶುಭವಾಗಲಿ. ಹ್ಯಾಪಿ ಆ್ಯನಿವರ್ಸರಿ ಅಗೇನ್. ಫೀಲ್ ಕಂಫರ್ಟಬಲ್. ಹೇ ಹಾಯ್ ಶಕ್ಕು, ಇವಾಗ ಬಂದ್ಯಾ? ಹೇ ಭೂಪತಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ. ಹೌದಾ? ಬೈ ದ ವೇ, ಇವಳು ನನ್ನ ಫ್ರೆಂಡ್ ಆರ್ತಿ ಅಂತ. ಓ ನಮಸ್ಕಾರ. ನಮಸ್ಕಾರ. ಇವಳಿಗೂ ಸ್ವಲ್ಪ ಕಲರ್ ಕಮ್ಮಿ. ಮಗಳು ಹೇಗೋ ಇದ್ದಾಳೆ ಅನ್ಕೋಬೇಡ, ಬೊಂಬೆ ಥರ ಇದ್ದಾಳೆ. ಆರ್ತಿ, ಇವ್ರು ಶಕುಂತಲಾ ದೇವಿ ಅಂತ. ಇವ್ರ ಪರಿಚಯ ಮಾಡ್ಸೋದೇನು ಬೇಡ ಅನ್ಸುತ್ತೆ. ಇವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳು. ನೈಸ್ ಟು ಮೀಟ್ ಯು. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ಥ್ಯಾಂಕ್ ಯು. ನನಗೂ ನೀವು ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಇವನು ನನ್ನ 3ನೇ ಮಗ ಭೂಪತಿ. ಹಲೋ, ಏನು ಮಾಡ್ಕೊಂಡಿದ್ಯಾ ಭೂಪತಿ? ಆ್ಯಕ್ಚುಲಿ ನಾನೊಂದು ಹೋಟ್ಲಲ್ಲಿ ನನ್ನ ಹೋಟೆಲ್ ಬಿಸ್ನೆಸ್ ಎಲ್ಲ ಇವನೇ ನೋಡ್ಕೊತಿದ್ದಾನೆ. ಮುಂದೆ ಎಲ್ಲ ಇವಂದೇ ಅಲ್ವಾ, ಅದಕ್ಕೆ ಈಗಲಿಂದಾನೇ ಟ್ರೈನಿಂಗ್ ನಡೀತಾ ಇದೆ. ಗ್ರೇಟ್. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಜವಾಬ್ದಾರಿ. ನನ್ನ ಮಗಳು ಅಷ್ಟೇ, ಚಿಕ್ಕ ವಯಸ್ಸಿಗೆ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿ ಬೆಳೆದಿದ್ದಾಳೆ. ತುಂಬ ಹೆಸರು ಮಾಡಿದ್ದಾಳೆ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಅಮ್ಮ ಬಂದೆ. ಅಂದಾಗೆ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸು? 23 ವರ್ಷ. ಆ್ಯಕ್ಚುಲಿ ನಾಳೆ ಅವಳು ಬರ್ತ್ಡೇ. ಇವತ್ತು ಮಿಡ್ ನೈಟ್ ಪಾರ್ಟಿ ಇಟ್ಕೊಂಡಿದ್ದೀವಿ. ನಾನು ಬೇಗ ಹೊರಡಬೇಕಿಲ್ಲಿಂದ. ಓ ಹೌದಾ? ನನ್ನ ಕಡೆಯಿಂದನೂ ಬರ್ತ್ಡೇ ವಿಶಸ್ ತಿಳಿಸಿ. ಮೇ ಗಾಡ್ ಬ್ಲೆಸ್ ಹರ್. ಥ್ಯಾಂಕ್ ಯು ಸೋ ಮಚ್. ಯೋ ಮಿಸ್ಟ್ರಿ ಮುನಿಯಪ್ಪ, ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಯಾವಾಗ್ಲೂ ಫೋನ್ ನ ಕತ್ತಿಗೆ ನೇತ್ ಹಾಕೊಂಡು ಓಡಾಡ್ತಿದ್ದೆ, ಇವಾಗ ಎಲ್ಲಿಟ್ಟಿದೆ? ಬಾಯಿ ಬಡ್ಕಿ ವಿಷಯ ಏನು ಅಂತ ಹೇಳು, ನಾನು ಹೊರಗಡೆ ಇದ್ದೀನಿ. ಹೊರಗಡೆ ಅಂದ್ರೆ? ಅದು ಏನ್ ಹೇಳಿ ಅಂತ ಯೋಚನೆ ಮಾಡ್ತಿದ್ಯಾ? ಆ ಕಷ್ಟ ತಗೋಬೇಡ. ನೀನ್ ಇವಾಗ ಏನ್ ಮಾಡ್ತಿದ್ಯಾ, ಎಲ್ಲಿದ್ಯಾ ಅಂತ ಗೊತ್ತಿದ್ದೆ ಕಾಲ್ ಮಾಡಿದ್ದು. ಏನು? ನಾನು ಎಲ್ಲಿದ್ದೀನಿ ಅಂತ ಗೊತ್ತಾ ನಿನ್ಗೆ? ಗೊತ್ತು ಅಲ್ಲಪ್ಪ, ಗೊತ್ತಿದ್ದೆ ಕಾಲ್ ಮಾಡಿದ್ದು. ನಾನಿಲ್ಲ ಅಂತ ಗೋಬಿ ಕಾರ್ನರ್ಗೆ ಹೋಗಿ ಚೆನ್ನಾಗಿ ತಿಂತಿದ್ಯಾ ಅಲ್ವಾ? ನೋಡು, ಜಾಸ್ತಿ ತಿನ್ಬೇಡ. ಈಗ್ಲೇ ಮನೆಗೆ ಹೋಗು. ಯಾಕೆ? ಇವತ್ ನನ್ಗೆ ಹಬ್ಬ ಕಣೋ. ನಾನಿಲ್ಲಿ ಒಂದು ಕ್ಯಾಟ್ರಿಂಗ್ ಬಂದಿದ್ದೀನಿ. ಇಲ್ಲಿ ಏನೇನ್ ಐಟಮ್ಸ್ ಇದೆ ಗೊತ್ತಾ? ತಿನ್ನೋದಲ್ಲ, ಅದ್ರ ಹೆಸರು ಸಹ ಕೇಳಿರಲ್ಲ, ಅಷ್ಟೊಂದು ಐಟಮ್ಸ್ ಇದೆ. ಮನೆಗೆ ಬರ್ತಾ ಎಲ್ಲ ತಗೊಂಡ್ ಬರ್ತೀನಿ. ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ, ಓಕೆನಾ? ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಹಾಂ, ಬಾಯ್. ಎಕ್ಸ್ಕ್ಯೂಸ್ ಮೀ, ವಾಶ್ರೂಮ್ ಎಲ್ಲಿದೆ ಇಲ್ಲಿ? ಥ್ಯಾಂಕ್ ಯು.